ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಬೆಳಗಾವಿಯಲ್ಲಿ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ಸದ್ಯ ಮಳೆಯ ಅಭಾವವಿದೆ. ಇಡೀ ದೇಶದಲ್ಲಿ ಮಳೆಯ ಅಭಾವ ಇದೆ. ಹಿಡಕಲ್ ಡ್ಯಾಂನಿಂದ ನೀರು ಬಿಡಲು ಹೆಚ್ಚಿನ ಬೇಡಿಕೆ ಇದೆ. ಈಗಾಗಲೇ 2 ತಿಂಗಳವರೆಗೆ ಬೇಕಾಗುವಷ್ಟು ನೀರು ಇದ್ದಾವೆ. ಬಿಜೆಪಿ ಕ್ರಾಸ್ ವೋಟಿಂಗ್ ವಿಚಾರ. ಬಿಜೆಪಿ ಪಕ್ಷದವರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಅದು ಅವರ ಪಕ್ಷದ ಸಮಸ್ಯೆ. ನಮ್ಮ ಪಕ್ಷದ ಸಮಸ್ಯೆ ಅಲ್ಲ. ನಮ್ಮಲ್ಲಿ ಕ್ರಾಸ್ ವೋಟಿಂಗ್ ಆಗಿಲ್ಲ. ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ನೀರು ಕೊರತೆ ಎಲ್ಲರೂ ಕೆಪಾಸಿಟಿ ಕಡಿಮೆ ಇದೆ, ಸಪ್ಲೈ ಡಿಮಾಂಡ್ ಜಾಸ್ತಿ ಇದೆ. ಹಿಂಗಾಗಿ ಅದು ನೀವು ಹೇಳ್ದಂಗೆ 1 ಅವರ್ ಕೊಡ್ತಾರೆ, ಎಲ್ಲರನ್ನೂ ಸಮಾನ ಮಾಡಲಿಕ್ಕೆ 10 ದಿವಸಕ್ಕೊಮ್ಮೆ ರೊಟೇಷನ್ ಮಾಡ್ತಾರೆ. ಸೊ ಹಿಂಗಾಗಿ ನೀರಿನ ಕೊರತೆ ಎಲ್ಲ, ನಮ್ಮಲ್ಲಿ ಸಪ್ಲೈ ಮಾಡುವಂಥ ಸಿಸ್ಟಮ್ ಇಲ್ಲ. ಅಕಸ್ಮಾತ್ ಪರಿಸ್ಥಿತಿ ಗಂಭೀರತೆ ಆದರೆ ಏನು ತಯಾರಿ ಮಾಡ್ಕೊಂಡ್ರಿ ಅಂತ? ಹಾಗಾಗಿ ಮಾರಾಟದ ಬಡಾವಣೆಯಲ್ಲಿ 15 ದಿನ ಆಯ್ತು ಸರ್, ನೀರು ಬಂದಿಲ್ಲ. 15 ದಿನಕ್ಕೊಮ್ಮೆ ನೀರು ಬರ್ತಾ ಇಲ್ಲ ಸರ್. ಆಮೇಲೆ ನೀರಿನ ಟ್ಯಾಂಕರ್ಗೆ ಖುದ್ದು ನಾವೇ ಚೆಕ್ ಮಾಡಿದರೆ 1500ರಿಂದ 2000 ರೂಪಾಯಿ ಒಂದು ನೀರಿನ ಟ್ಯಾಂಕರ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. 2500 ಲೀಟರ್ ಈ ಹಿನ್ನೆಲೆಯಲ್ಲಿ ತಾವೇನು ಸಿದ್ಧತೆ ಮಾಡ್ಕೊಂಡ್ರಿ? ಬಗ್ಗೆ ಕ್ರಮ ಇಲ್ಲ. ಟ್ಯಾಂಕರ್ ಪ್ರೈಸ್ ಕ್ಯಾಪಿಂಗ್ ಆಗ್ಬೇಕು ಸರ್, ಒಂದು ಮ್ಯಾಕ್ಸಿಮಮ್ ಪ್ರೈಸ್. ಅದಕ್ಕಿಂತ ಯಾಕಂದ್ರೆ 15 ಮಿನಿಮಮ್ ಕೇಳ್ತಾ ಇದ್ದಾರೆ. ನೋಡೋಣ, ಈಗ ನಾವು ಹೆಂಗು ಇದನ್ನು ಪಂಚಾಯತಿಯಲ್ಲಿ ನಾವು ಪ್ರತಿ ಪಂಚಾಯತಿಗೆ ಒಂದು ಟ್ಯಾಂಕರ್ ಮಾಡಿದ್ವಿ ಸ್ವಂತ. ಹಿಂಗಾಗಿ ಹಳ್ಳಿಯಲ್ಲಿ ಇದು ಸಮಸ್ಯೆ ಉದ್ಭವ ಆಗೋಲ್ಲ. ಅವ್ರು ಎಲ್ಲಿಂದ ನೀರು ತಂದು ಹಾಕ್ತಾರೆ, ಅಲ್ಲಿ ಬೋರ್ವೆಲ್ಲು ಬಾವಿಯಿಂದ. ಈಗ ಆ ಪದ್ಧತಿ ನಾವು ಸಿಟಿಗೆ ನಗರಸಭೆ ವ್ಯಾಪ್ತಿಯಲ್ಲಿ ಇದನ್ನು ಸಿಸ್ಟಮ್ ಅಡಾಪ್ಟ್ ಮಾಡಿದ್ರೆ ಕಡಿಮೆ ಆಗುತ್ತೆ. ನೋಡೋಣ, ಟ್ಯಾಂಕರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಮಹಾನಗರ ಪಾಲಿಕೆಯಿಂದ. ಸೊ ಅದನ್ನು ಚರ್ಚೆ ಮಾಡ್ತೀವಿ. ಗ್ರಾಮೀಣಕ್ಕೆಲ್ಲ ನೀವು ಸ್ವಂತ ಮಾಡಿರಿ? ಪಂಚಾಯತಿಯಿಂದ ಮಾಡಿರಲಿಲ್ಲ, ಅಲ್ಲ ಹೆಚ್ಚು ಕಮ್ಮಿ ಎಲ್ಲ ಪಂಚಾಯತಿಗೆ ಒಂದು ಟ್ಯಾಂಕರ್ ಇದೆ ನಮ್ಮದು. ಹಿಂಗಾಗಿ ಅಲ್ಲಿ ಸಡನ್ ಆಗಿ ಅದನ್ನ ಅದರಿಂದ ಸಪ್ಲೈ ಮಾಡ್ತಾರೆ. ಸರ್, ಈಗ ಟ್ಯಾಂಕರ್ ಪ್ರೈಸ್ ನಿಯಂತ್ರಣ ಮಾಡೋ ಸಲುವಾಗಿ ಏನಾದರೂ ನೋಟಿಫಿಕೇಶನ್ ಇಶ್ಯೂ ಮಾಡಿಸ್ತೀರಿ ಸರ್? ಡಿ.ಸಿ ಅವ್ರ ಗಮನಕ್ಕೆ ತರ್ತೀವಿ. ಅವ್ರಿಗೆ 38 ರೇಟ್ ನೋಡ್ಬೇಕು, ರೇಟ್ ಯಾವ ರೇಟ್ ಹಾಕ್ತೀವಿ. ಅಲ್ಲ, ಪ್ರೈವೇಟ್ದವರು 1500 ತಗೋತಾ ಇದ್ದಾರೆ ಸರ್. L&Tದು ಟ್ಯಾಂಕರ್ಸ್ ಸಫಿಷಿಯಂಟ್ ಇಲ್ಲ, ಸಿಟಿ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗ್ತಾ ಇಲ್ಲ. ಕಡಿಮೆ ಇದೆ, ಇನ್ನೂ ಜಾಸ್ತಿ ಆಗಬೇಕು. ಸೊ ಇನ್ನೊಂದು ಸಾರಿ ನಮ್ಮ ಬೋರ್ವೆಲ್ ಇದೆ ರೀ, ಸುಮಾರು 1000 ಮೇಲೆ ಇರ್ಬೋದು ಬೋರ್ವೆಲ್ ನಮ್ಮದು. ಕಡಿಮೆ ಅಂದರು ಅದು ನೋಡೋಣ. ಹೇಳುತ್ತೆ ಅಂದರೆ ನೀರು ಕಡಿಮೆ ಶಾರ್ಟೇಜ್ ಇದ್ರೆ ಆಗಿರ್ಬೋದು. ಸುಮಾರಾಗಿದೆ. ಮತ್ತು ಅಲ್ಲಿ ಟ್ಯಾಂಕರ್ ಇದೆ, ಅದಕ್ಕೂ ಚಾವಿ ಕೂಡ ಇದೆ ಇಡೀ ಎಂಟೈರ್ ಸಿಟಿಯಲ್ಲಿ. ಅದಕ್ಕೆ ಏನು ಮಾಡಲಿಕ್ಕೆ ಆಗಲ್ಲ. ನೀವು ಮತ್ತೆ ಮಳೆ ಆದರೆ ಅದು ರೀಚಾರ್ಜ್ ಆಗೋದು. ಯಾರು ಹೇಳಿದ್ರು? ಅಲ್ಲ, ಸ್ಟೋರೇಜ್ ದಿನ ಫಿಗರ್ ಬರ್ತಾವಲ್ಲ ಸರ್, ಈ ಟೈಮಿಗೆ ನೀರು ಬರ್ತಾ ಇತ್ತು. ಈ ಟೈಮಿಗೆ ಹಿಂದೆ ಸುಮಾರು 15 ದಿವಸ ಹಿಂದೆ ನೀರು ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಮಗೀಗ 15-20 TMC ನೀರಿತ್ತು. ಈಗ ನೀರೇ ಎಲ್ಲ ಹಿಂದೆ ಬರೋದಂಥದ್ದು. ಈಗ ಅದಕ್ಕೆ ಅದು ಕಡಿಮೆ ಮಾಡಿಸ್ತದೆ ನಿಮಗೆ. ಹಂಗೆ ನಮಗೂ ನೀರು ಬರೋದು ಕಳೆದ ಸಾರಿ ಈಗ ಹಿಂದೆನೇ ಸ್ಟಾರ್ಟ್ ಆಯಿತು. ಈಗ ಕಂಪೇರ್ ಮಾಡಿದ್ರೆ ಈಗ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಅದು ನಿಮಗೆ ಹಂಗೆ ಡ್ರೈ ಅನಿಸ್ತಾ ಇದೆ. ಅದನ್ನ ಸ್ಟಾಪ್ ಮಾಡಿಸ್ತಾರೆ ಅಂತೇಳಿ ನೋಡಿ. ಮಳೆ ಬರೋದಂತ ಯಾರಿಗೇನು ಮುಂಚೆನು ಗೊತ್ತಿಲ್ಲ. ನಮ್ಮದು ಜೂನ್ 15 ಮಳೆ ವಾಡಿಕೆ ಅಂತ ಸ್ಟಾರ್ಟು ಸ್ಲೋ ಆಗ್ತಿತ್ತು. ಈಗಂತೂ ಫುಲ್ ಪೀಕ್ ಈಗ ಮಳೆ. ಇಲ್ಲ ಆದ್ರಿಂದ ಇಲ್ಲ, ಅದೇನು ಸ್ಮಾಲ್ ಕ್ವಾಂಟಿಟಿ ಮಜ್ಜಿಗೆ ಇದ್ದಂಗೆ ಅದು ಅಷ್ಟೇ. ಅದು ಹಂಗೇನಿಲ್ಲ, ಸುಮ್ಮನೆ ಅದೇನೇನು ಬಿಡಿ. ಅದ್ರದ್ದು ಕಾನೂನಲ್ಲಿ ಡ್ಯಾಮ್ನಲ್ಲಿ ಇಂಡಸ್ಟ್ರಿಗೆ ಅಷ್ಟು ಇಡಬೇಕಂತ ರೂಲ್ ಇದೆ. 2 TMC ಇದೆ. ಅವ್ರು 2 TMC ಒಯ್ತಾ ಇಲ್ಲ. ಅಲ್ಲಿ ಫ್ಯಾಕ್ಟ್ರಿಗೆ ಅದು ಪಾರ್ಟ್ ಆಫ್ ದ ಜಾಬ್ ಓರಿಯೆಂಟೆಡ್. ಅದು ಫ್ಯಾಕ್ಟ್ರಿ ಅಂದ್ರೆ ನೀವು ಫ್ಯಾಕ್ಟ್ರಿ ಅಂತದಲ್ಲ. ಧಾರವಾಡದಲ್ಲಿ ಬೆಳಗಾವಿ ಜಿಲ್ಲೆಯವರು ನೌಕರಿ ಮಾಡ್ತಾರೆ ಫ್ಯಾಕ್ಟ್ರಿಯಲ್ಲಿ. ನಿಮ್ಮವರೇ, ನಿಮ್ಮ ಸಂಬಂಧಿಕರ ಮಾಡ್ತಾರೆ. ಅಧಿಕಾರಿಗಳು ಹೇಳುವಂಥದ್ದು ಏನಂತಂದ್ರೆ, ಈಗ ಆಲ್ರೆಡಿ ಏನ್ ಕೈಗಾರಿಕೆಗೆ ಹೋಗ್ಬೇಕಾಗಿತ್ತು ಅಟ್ ಅಲಾಟ್ಮೆಂಟ್ ಆಗಿಬಿಟ್ಟಿದೆ. ಕರೆಕ್ಟ್. ಇದು ಎಕ್ಸಸ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಎಕ್ಸಸ್ ತಗೊಂಡು ಹೋಗ್ಲಿಕ್ಕೆ ಅದ್ರಾಗ ಚಾನ್ಸ್ ಇರಲ್ಲ. ಪೈಪ್ ಎಷ್ಟಿದೆ ಅಷ್ಟು ಹೋಗ್ಬೇಕ್ರದ. ಹೆಂಗೆ ಅವ್ರು ಎಕ್ಸಸ್ ಈಗ ಏನು 9 ಇಂಚ್ 12 ಇಂಚ್ ಪೈಪ್ ಇದೆ. ಅದು 365 ಡೇಸ್ಗೆ ಮಾಡಿದ್ದು ಡಿಸೈನ್. ಅದು ಅವ್ರು ಭಾಳಾರ 2 TMCಯಲ್ಲಿ 25% ಏನೋ ನೀರು ಒಯ್ತಿರ್ಬೋದು. ಈಗ
ಇನ್ನೂ 1.75 ಅವ್ರಿಗೆ ನೀರಿದೆ. ಅದು ಡ್ಯಾಮ್ನಲ್ಲಿ ಇಂಡಸ್ಟ್ರಿಗೆ ರಿಸರ್ವ್ ಮಾಡಿರುವಂಥ ಕೋಟಾ ಇರೋದು. ಆ ಕೋಟಾದಲ್ಲಿ ಅವ್ರು ಒಯ್ತಿದ್ದಾರೆ. ಇನ್ನು ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡಲಿಕ್ಕೆ ಅಂತೇಳಿ ಹೇಳ್ತಾರೆ ಸರ್, ಆಫ್ ದ ರೆಕಾರ್ಡ್. ಇಲ್ಲ 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 ಇನ್ನೂ ಅವ್ರದ್ದು ಕೈಗಾರಿಕೆಗೆ ಏನು ಕೊಡಬೇಕಾಗಿದೆ ಆ ಅಲಾಟ್ಮೆಂಟ್ ಮುಗಿದೋಗಿದೆ. ಇದನ್ನ ಎಕ್ಸಸ್ ಆಗಿ ಒಂದಿಷ್ಟು ಏನೋ ಪ್ರಭಾವ ಬೀರಿಸಿ ವಿಶೇಷ ಎಕ್ಸಸ್ ಅಂತ ಪ್ರಶ್ನೆ ಬರೋಕಿಲ್ಲ. ಅದು ಯಾಕಂದ್ರೆ ಅದು ಕೆಪಾಸಿಟಿ ಎಷ್ಟಿದೆ ಅಷ್ಟು ಹೋಗ್ಬೇಕದು, ಹೆಚ್ಚು ಹೋಗಲ್ಲ ಅದ್ರಾಗದು. ಕಾಲುವೆ ಇದೆ, ನದಿ ಇದೆ, ಹಳ್ಳ ಇದೆ ಅಂದರೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಇದು ಪೈಪ್ನಾಗ ಹೋಗ್ಬೇಕದು. ಸರ್, ಈಗ ಬೆಳಗಾವಿ ನಗರದಲ್ಲಿ 12 ರಿಂದ 15 ದಿನಕ್ಕೆ ನೀರು ಬಂದಿದೆ. ಸರ್ ಅಧಿಕಾರಿಗಳ ಗ್ರೌಂಡ್ ಲೆವೆಲ್ ಇಳಿತಾ ಇಲ್ಲ. ಇದು ಎಲ್ಲ ಈಗ ಇವತ್ತಿಂದ ಸ್ಥಿತಿ ಅಲ್ಲ. ನಾವು ಮಳೆಗಾಲ ಇಲ್ಲ, ಮಳೆಗಾಲ ನಾವು ಕೂಡ ನಾವು 10 ದಿವಸಕ್ಕೆ ಕೊಡ್ತೀವಿ. ಅಲ್ಲೂ ಕೂಡ ನಮ್ಮ ಕೆಪಾಸಿಟಿ ಕಡಿಮೆ ಇದೆ, ಪಂಪಿಂಗ್ ಆಗಲಿ ಫಿಲ್ಟ್ರೇಷನ್ ಆಗಲಿ. ಹಿಂಗಾಗಿ ಅದು ಸಮಸ್ಯೆ ಇದೆ. ಇನ್ನು ಪರ್ಯಾಯವಾಗಿ ಅದಕ್ಕೆ ಮತ್ತೆ ಹೊಸದು ಆಗ್ಬೇಕ್ರಿ. ಅಟ್ಲೀಸ್ಟ್ ಮುಂದಿನ ಈಗ ಮಳೆ ಆಗದೆ ಇದ್ರೆ ಮುಂದಿನ ಕ್ರಮಗಳನ್ನು ತಗೊಳ್ಕೊಳ್ಳೋದಕ್ಕಾದ್ರೂ ಮಹಾನಗರ ಪಾಲಿಕೆಯವರು ಮಾಡಬೇಕಲ್ಲ. ಮಹಾನಗರ ಸರ್ ಅದನ್ನ ಕಮಿಷನರ್ ಇಲ್ಲ, ಕಮಿಷನರ್ಗಿಂತನೂ ಅಲ್ಲಿ ಕಮಿಟಿ ಇದೆ, ಅವರು ಜವಾಬ್ದಾರಿಯಿಂದ ಕೆಲಸ ಮಾಡೋಲ್ಲ. ಏನು ಮಾಡೋದು ಈಗ? ಬಟ್ ಯಾವ ಕಟ್ಟಡಕ್ಕೂ ಹಾರ್ವೆಸ್ಟಿಂಗ್ ಇಲ್ಲ. ಮೊನ್ನೆ ಹೇಳಿದ್ರಲ್ಲ ನಿಮ್ಗೆ, ಅವ್ರು ಬಂದು ಯಾರ ಜೊತೆ ಚರ್ಚೆ ಮಾಡೋಲ್ಲ. ಮೊನ್ನೆ ಹೇಳಿದ್ದು ನಿಮಗಿದು ನಮ್ಗೆ ಹಿಂಗೂ ಇನ್ನು 10 ವರ್ಷದ ನಂತರ ಎಷ್ಟು ಕಡಿಮೆ ಆಗ್ತೈತೆ, ಇದಕ್ಕೇನು ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ರೆ ಮಾಡ್ಬೋದು. ಅವ್ರೇನು ಹೇಳಲ್ಲ, ಕಸದ ಬಗ್ಗೆ ಏನು ಹೇಳಲ್ಲ, ನೀವು ನೀರಿನ ಬಗ್ಗೆ ಹೇಳಲ್ಲ, ಬೇರೆ ಯಾವುದೋ ಸಮಸ್ಯೆ ನಮ್ಮ ಜೊತೆ ಅವರು ಚರ್ಚೆ ಮಾಡೋಲ್ಲ. ಪರಿಸ್ಥಿತಿ ಏನ್ ಸರ್? ಹೌದು, 15 ದಿನ ಮಳೆ ಆಗದೆ ಇದ್ರೆ ಬಹಳ ವಿಕೋಪಕ್ಕೆ ಹೋಗ್ಬಿಡ್ತದೆ ಸರ್. ಅದು ಖಂಡಿತ. ಇನ್ನೊಂದು 15 ದಿವಸ ಆಗದೆ ಇದ್ರೆ ಎಲ್ಲ ಇಡೀ ದೇಶಕ್ಕಿಂತ ಸಹ ಆತಂಕ ಇದೆ ಅದ್ರ ಬಗ್ಗೆ. ಪ್ರಹ್ಲಾದ್ ಜೋಶಿ ಅವರು ಮರುಬಿತ್ತನೆ ಮಾಡುವಂತ ಪರಿಸ್ಥಿತಿ ಬರ್ಬೋದು. ಬೀಜ ಗೊಬ್ಬರ ಏನಾದ್ರು ಅದು ಇನ್ನೊಂದು ವಾರಲ್ಲಿ ಮಳೆ ಆಗದೆ ಇದ್ರೆ ಆ ಸಮಸ್ಯೆ ಉದ್ಭವ ಆಗಬೇಕು. ಇನ್ನೊಂದು ವಾರ 10 ದಿವಸ ಮಳೆ ಆಗದೆ ಹೋದರೆ ಬಿತ್ತಿದ ಮಾತ್ರ ಎಲ್ಲ ವೇಸ್ಟ್ ಆಗುತ್ತೆ. ಸರ್, ಈಗ ಕೇಂದ್ರ ಸಚಿವರು ಹೇಳ್ತಾರೆ 40% ಈ ಬಾರಿ ಮಳೆ ಕೊರತೆ ಇದೆ. ಕೃಷ್ಣಾ ನದಿಗೆ ಏನು 2 ಟಿಎಂಸಿ ನೀರು ಬಿಡಲೇಬೇಕಾದಂಥ ಅವಶ್ಯಕತೆ ಇರ್ತಕ್ಕಂಥ ಜಿಲ್ಲಾಡಳಿತಗಳಲ್ಲಿ ಸರ್ಕಾರ ಮನವಿ ಕೂಡ ಮಾಡಿದೆ. ಆ ನಿಟ್ಟಿನಲ್ಲಿ ಪ್ರಕ್ರಿಯೆ ಆಗಲಿಲ್ಲ ಅಂತ ಇಲ್ಲ. ಈಗ ಎಲ್ಲರೂ ನಮ್ಮವ್ರು ಟ್ರೈ ಮಾಡಿದ್ದಾರೆ. ಅವ್ರದ್ದೇ ಬಾಂಬೆದಾಗೂ ಲೆಕ್ಕ ಮಾಡಿ ಅವ್ರು ನೀರು ಕೊಡ್ತಾ ಇದ್ದಾರೆ. ಅವ್ರದ್ದು ಸಮಸ್ಯೆ ಇದೆ. ಅವ್ರು ನಮಗೆ ನೀರು ಬಿಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಿಂದೆ ಇದ್ದಾಗ ಬಿಟ್ಟಿಲ್ಲ ಅವರು. ಮಳೆ ಆದ್ಮೇಲೆ ಅವ್ರು ಫುಲ್ ನೀರು ಸ್ಟೋರ್ ಇದ್ದಾಗ ಬಿಟ್ಟಿಲ್ಲ ಅವರು. ಈಗ ಅವ್ರದ್ದು ಆಲ್ಮೋಸ್ಟ್ ನಮ್ಮ ಪರಿಸ್ಥಿತಿ ಅವ್ರದ್ದು ಇದೆ. ಈಗ ಅವರಿಂದ ನಾವು ಏನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಹೆಂಗೆ ಸರಿ ಮಾಡಬೇಕು ಅನ್ನೋದು ಯೋಜನೆ ಮಾಡಬೇಕು. ಸರ್, ಈಗ ಮೊನ್ನೆ CM ಹೋದಾಗ ಮತ್ತದೇ ಮಾಡ್ತಾರೆ ಅಂತ TC ಅವರು ಹೇಳಿದ್ರು. ಇಲ್ಲ. ಅವ್ರು ಮ್ಯಾರೇಜ್ಗೆ ಹೋಗಿದ್ರು, ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಮಾತಾಡಿದಾಗ ಅವ್ರು ಹೇಳಿದ್ರೆ ನಮ್ಮದೇ ಪರಿಸ್ಥಿತಿ ಸರಿ ಇಲ್ಲ, ಬಿಡ್ಲಿಕ್ಕೆ ಆಗೋಲ್ಲ ಅಂತ ಅವ್ರು ಹೇಳಿದ್ದಾರೆ. ಕೊಲ್ಲಾಪುರದಲ್ಲಿ ಒಂದು ನೀರಿನ ಯೋಜನೆಗೆ ಏನೋ ಶಂಕುಸ್ಥಾಪನೆ ಮಾಡಿದ್ರು. ದೂರಗಂಗಾ ವೇದಗಂಗಾ ನೀರನ್ನು ಕೂಡ ಆ ಕಡೆ ಡೈವರ್ಟ್ ಮಾಡ್ಕೋಬೇಕು ಕೊಲ್ಲಾಪುರದಲ್ಲಿ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಸ್ಟೇಟ್ ಶೇರ್ದು ಕಳಮವಾಡಿ ಮತ್ತು ಚಿತ್ರದುರ್ಗದಿಂದ 2 ಕಡೆಯಿಂದ ಬರಬೇಕಾಗಿದೆ. ಅದು ಆವಾಗ ಆಫರ್ ಇತ್ತು. ಅದು 30 ವರ್ಷದಿಂದ 2 ಗೌರ್ಮೆಂಟ್ ಮ್ಯೂಚುವಲಿ ಅಗ್ರಿ ಆಗಿದ್ರು. ನೀವು ಅರ್ಧ ದುಡ್ಡು ಅದಕ್ಕೆ ಕೊಡಬೇಕು ಡ್ಯಾಮ್ಗೆ, ನಾವು ಅರ್ಧ ಕೊಡ್ತೀವಿ. ಆ ನೀರನ್ನು ನೀವು ಬೇಸಿಗೆಯಲ್ಲಿ ಯೂಸ್ ಮಾಡಬೇಕಂತ ಇತ್ತು. ಈಗ ಅದಕ್ಕೆ ಅವರು ರೆಡಿ ಇಲ್ಲ. ಯಾಕಂದ್ರೆ ಆವಾಗೆಲ್ಲ ಎಕ್ಸಸ್ ವಾಟ್ರ್ ಇತ್ತು 30 ವರ್ಷದಿಂದ. ಈಗ ಯಾರ ಕಡೆಯೂ ಎಕ್ಸಸ್ ವಾಟ್ರು ಪರಿಸ್ಥಿತಿ ಕೊಡುವಂಥ ಪರಿಸ್ಥಿತಿ ಯಾರೂ ಇಲ್ಲ. ನಾವು ಕೆಳಗಿನವ್ರು ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ, ನಮ್ಮ ಮೇಲೆ ಇದ್ದವ್ರು ನಮಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಮಳೆ ಒಂದೇ ಪರಿಹಾರ, ಅದು ಬಿಟ್ಟರೆ ಏನೂ ಪರಿಹಾರ ಇಲ್ಲ. ಮಾತ್ರ ನೀರಿದೆ ಅಂತ ಕೈಗಾರಿಕೆಗಳಿರ್ಬೋದು, ರೈತರಿಗೆ ಈಗ ಕುಡಿಯೋಕೆ ಮಾತ್ರ ಇದೆ. ಕುಡಿಯೋದು ಮಾತ್ರ ಫಸ್ಟ್ ಪ್ರಯಾರಿಟಿ. ಅದು ಮಾಡ್ತೀವಿ ಹೇಳಿಲ್ಲ. ಇನ್ನೂ 2 ತಿಂಗಳು ನಮ್ಮ ಕಡೆ ಕುಡಿಲಿಕ್ಕೆ ನೀರು ಇದ್ದೇ ಇದೆ, ಏನು ಪ್ರಶ್ನೆ ಇಲ್ಲ. ಸರ್, ಈಗ ಹಳೇದೊಂದು ಪ್ರಾಜೆಕ್ಟ್ ಇತ್ತು ಸರ್, ಕಿಲಾರಿ ಡ್ಯಾಮ್ದಿಂದ ರಕಸ್ಕೋಪ್ ಡ್ಯಾಮ್ಗೆ ಒಂದು ಕಾಲೇಜ್ ಮೂಲಕ ನೀರು ತರಬೇಕು ಅನ್ನುವಂಥದ್ದು. ಆಮೇಲೆ ಅಲ್ಲೇ ಸ್ಟಾಪ್ ಆಯ್ತು ಸರ್. ಡಿಸ್ಕಷನ್ದಲ್ಲಿ ಇತ್ತು ಅದು. ಇನ್ನೊಂದು ಮುಂದಿನ 10 ವರ್ಷದ ಯೋಚನೆ ಮಾಡಬೇಕಂತಂದ್ರೆ ಪಾಪ್ಯುಲೇಷನ್ ಇನ್ನೊಂದು ನಾವು ಪರ್ಯಾಯವಾಗಿ ಮತ್ತೊಂದು ಮಾಡಬೇಕು. ನಾವು ಸೇಠ್ ಸಾಹೇಬ್ರಿದ್ದಾಗ ನಾವಿದ್ದಾಗ ಇದಕ್ಕೇನೆ ಜಾಸ್ತಿ ಮಾಡಿದ್ವಿ. ನಾವು CM ಸಿದ್ದರಾಮಯ್ಯ ಇದ್ದಾಗ 20 ಕೋಟಿ ರೂಪಾಯಿ ತಂದೀವಿ. ಅದೇ ಈಗ ಇನ್ನೊಂದು ಪ್ಯಾರಲಲ್ ಆಗಿ ಇಡಕಲ್ ಡ್ಯಾಮಿಂದ ಬರ್ತಾ ಇದ್ದಾರೆ. ಯಾವಾಗ 10 ವರ್ಷದಿಂದ ನಾವು ಮುಂದಾಲೋಚನೆ ಮಾಡಿ ಅಲ್ಲಿ ಇದ್ದ ಪೈಪ್ನಲ್ಲಿ ಎಕ್ಸ್ಟ್ರಾ ಪಂಪ್ ಕುಣಿಸಿ, ಸೊ ಅದರಲ್ಲಿ ಇನ್ನೂ ನೀರು ಬರಲಿಕ್ಕೆ ಅವಕಾಶ ಇತ್ತು. ಅದ್ರ ಈಗಿನ ಶಾರ್ಟ್ಲಿ ರಾಜವ್ರು ಹೇಳ್ತಾರೆ ಬರ್ತಾ ಇದೆ ಅಂತ. ಶಾರ್ಟ್ಲಿ 10 ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ವಿ ಹಿಂದಿನ 13 ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಅದೀಗ ಯೋಜನೆ ಶಿರೂರು ಡ್ಯಾಮ್ ನೀರು ಬರೀ ಕೃಷಿಗಷ್ಟೇ ಉಪಯೋಗ ಆಗುತ್ತೆ. ನಗಮಗೂ ಹತ್ತಿರ ಇದೆ.
ಮಾಡಬಾರಲ್ಲ, ಅಲ್ಲಿ ಅದೇ ಇನ್ನೊಂದು ಪರ್ಯಾಯ ಅಲ್ಲಿಂದನೂ ಕೂಡ ತರ್ಬೋದು. ಬಟ್ ಆ ನಿಟ್ಟಿನಲ್ಲಿ ಅಂದ್ರೆ ಈ ಮುಂದೆ ಮಾಡ್ಬೇಕು, ಅದನ್ನ ಯೋಜನೆ ಮಾಡ್ಬೇಕ್ರಿ. ಸಿಟಿ ಈಗ ಅಲ್ಲಿ ಸಿಕ್ಕಾಪಟ್ಟೆ ಬೆಳೆದಿದೆ, ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ನೀರು ಇದೆ ಸರ್, 3-4 ಟೀಮ್ಸ್ ಇದೆ, ಇದು ಮಾಡ್ಬೋದು. ಇಲ್ಲ, ಅವರಲ್ಲಿ ಹೇಳಿದ್ದಾರೆ, ಪತ್ರ ಏನು ಬರೆದಿತ್ತು. ಕಾರ್ಪೊರೇಷನ್ ಕಮಿಷನರ್ ಮುಗ್ದಾನ ಹಾಕೋರೆ ಯಾವ್ದು ಎದಕ್ಕೆ ರೀ? ಅದೇ ಯಾವ ವಿಚಾರಗಳನ್ನು ಗಮನಕ್ಕೆ ತರಂಗಿಲ್ಲ. ಅವ್ರು ತರದಿದ್ರೆ ಕಮಿಟಿ ಅವ್ರು ತರಲ್ಲ ರೀ, ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡ್ತಾರೆ. ಯಾವುದು ಟರಾವ್ ಸರಿಯಾಗಿ ಪಾಸ್ ಮಾಡೋದಲ್ಲ. ಈಗ ಉದಾಹರಣೆ ಗಡಿ ಭಾಗದ ಮಾಡ್ಲಿಕ್ಕೆ ಇನ್ನೂ ಮಟ್ಟ ರೆಡಿ ಇಲ್ಲ ಅವರು. ಸರ್ಕಾರದೂ ಡೈರೆಕ್ಷನ್ ಯಾಕೆ ಬರ್ತಾ ಇಲ್ಲ? ಡೈರೆಕ್ಷನ್ ಬರ್ತೈತಿ, ವಾರ್ನಾಗ ಡೈರೆಕ್ಷನ್ ಬರ್ತೈತೆ ಅವ್ರಿಗೆ. ನೀವು ಡೈರೆಕ್ಷನ್ ಕೊಟ್ಟರೆ ಸರ್ಕಾರ ಇಲ್ಲ, ನೀವು ಸರ್ಕಾರ ಇದ್ದಂಗೆ ಸರ್, ನೀವು ಕೊಡ್ಬೋದಲ್ಲ? ಸರ್ಕಾರ ಇದ್ರೆ ಅದು ಕಾಗದದಲ್ಲಿ ಬೇಕಲ್ಲ, ಅವರಲ್ಲಿ ಹೇಳಿದ್ರೆ ಕೇಳಲ್ಲ. ಪತ್ರ ಬರೆದು ಸರ್ಕಾರಕ್ಕೆ ಬರೋ ಸುಮಾರು ಒಂದು 15-20 ದಿವಸ ಮೇಲೆ ಬರ್ತದೆ ಈಗ ಅಲ್ಲಿಂದ ಡೈರೆಕ್ಟ್ ಬರ್ತದೆ ನೇರವಾಗಿ. ಅವಾಗ ಅದಕ್ಕೆ ಏನು ರಿಪ್ಲೈ ಮಾಡ್ತಾರೆ ನೋಡೋಣ. ಕಾದು ಸೂಪರ್ ಸೀಡ್ ಆಗುತ್ತೆ ಅಂತ ಚರ್ಚೆ ಪರ್ಸೀಡ್ ಏನಿಲ್ಲ, ಕೆಲಸ ಆಗ್ಬೇಕಷ್ಟೇ ರೀ. ಸರಿ, ಹೇಳಿ. ಮಾಡಿ ವಿಧಾನಸಭಾ ಕ್ಷೇತ್ರದಾಗ ಕೆಲವೊಂದು ಬಿಜೆಪಿ ನಾಯಕರು ಓಡಾಡ್ತಾ ಇದ್ದಾರೆ. ಏನೋ ರಾಣಿ ರಾಜ ಅಂತ ಹೇಳ್ಕೊಂಡು ಸ್ಟೇಟಸ್ ಏನೋ ಒಂದು ಸ್ಟೇಟಸ್ ಇಟ್ಕೊತಾ ಇದ್ದಾರೆ.